ಇವತ್ತು ನಮ್ಮ ರೈಡಿನ 3ನೇ ದಿನ. ಹಿಂದ್ಗಡೆ ಟೀ ಕುಡಿದು ಅಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ ಇಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ದೀವಿ. ನನ್ನ ಮೊದಲ ಲಾಂಗ್ ರೈಡ್. ಇಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೆಗೆದು ಈಗ ವಾಪಸ್ ಹೊರಟಿದ್ದೀವಿ. ಕಾಣಲಿಲ್ಲ ನೀವು. ವೆಲ್ಕಮ್ ಟು ಕನ್ಯಾಕುಮಾರಿ. ನಾವಿವಾಗ ಲೇಮೂರ್ ಬೀಚ್ ಬಂದಿದ್ದೀವಿ. ತಮಿಳ್ನಾಡು ಲೇಮೂರ್ ಬೀಚ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ರೈಡಿನ 3ನೇ ದಿನ. ರಾಮೇಶ್ವರಂ ಹಾಗೂ ಕನ್ಯಾಕುಮಾರಿಯ ಸೆಂಟ್ರ್ ನಾವು ಸ್ಟೇ ಆಗಿದ್ವಿ. ಯಾಕಂದರೆ ನಮಗೆ 2 ದಿನ ಅಲ್ಲಿ ಮಲಗಿದ್ದ ಕಾರಣ ಇನ್ನೇನು ಬೇಗ ಎದ್ದಿದ್ವಿ. ಹಾಗೆ ಇಲ್ಲೇ ಮಿಡಲಲ್ಲೇ ರೂಮ್ ಮಾಡಿ ಸ್ಟೇ ಆಗಿದ್ವಿ. ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ಹೊರಟಿದ್ದೀವಿ ಕನ್ಯಾಕುಮಾರಿ ಕಡೆಗೆ. ಇಲ್ಲಿಂದ 183 ಕಿಲೋಮೀಟರ್ಸ್ ಇದೆ. ಹಿಂದ್ಗಡೆ ಟೀ ಕುಡಿದು ಅಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ ಇಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ದೀವಿ. ಹೆಂಗಲ್ಲು ನೀ ಹೆಂಗೆ ಡೌಟ್ ಆಣ್ ಮಾರೆ, ಲೆಫ್ಟ್ ವೈರಸ್ ರೈಟ್ ಬರ್ತಾರ ಅಂದು. ಹಾಂ, ಆ ಕಡೆ ಇತ್ತು, ಲೆಫ್ಟೂ ಇತ್ತು. ಮ್ಯಾಪ್ ಆಡ್ದಿತ್ತೆ, ರೆಡ್ ದೈಪ್ ಅಂದಿತ್ತು. ಈಗ ಆಲ್ಮೋಸ್ಟ್ ನಾವು 1000 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ. ನಾವು ಈ ರೈಡ್ ಮುಗಿಸಿ ಹೋಗುವಾಗ ಆಲ್ಮೋಸ್ಟ್ ಒಂದು 2000 ಕಿಲೋಮೀಟ್ರ್ ಕಂಪ್ಲೀಟ್ ಆಗುತ್ತೆ. ನನ್ನ ಮೊದಲ ಲಾಂಗ್ ರೈಡ್. ಸನ್ರೈಸ್ ಆಗ್ತಾ ಇದೆ. ಅದಕ್ಕಾಗಿ ಈಗ ಒಂದು ಫೋಟೋಶೂಟ್ ಮಾಡೋಕ್ಕೋಸ್ಕರ ಒಳ್ಳೆ ಲೊಕೇಶನ್ ಹುಡುಕ್ತಾ ಇದ್ದೀವಿ. ಹೈಬ್ರಿಡ್ ವಿಂಡ್ ಫ್ಯಾನ್ಸ್. ಕೆಳಗೆ ಟವರ್ ಮೇಲೆ, ಇಲ್ಲಾಂದ್ರೆ ಕೆಳಗಿಂದ ಮೇಲೆ ಇರುತ್ತಲ್ಲ. ಇಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೆಗೆದು ಈಗ ವಾಪಸ್ ಹೊರಟಿದ್ವಿ. ಇನ್ನು ನಮಗೆ ಕನ್ಯಾಕುಮಾರಿಗೆ 85 ಕಿಲೋಮೀಟರ್ಸ್ ಇದೆ. ನಾವಿವಾಗ ಕನ್ಯಾಕುಮಾರಿ ಚೆನ್ನೈ ಹೈವೇಗೆ ಜಾಯ್ನ್ ಆಗಿದ್ದೀವಿ. ಇಂಜನ್ ಪ್ಲೇ. Full tank. Zero weight petrol. ಕಾಣಲಿಲ್ಲ ನೀವು ಕಾಣಿಸ್ಲಿಲ್ಲ ಅಂತ ವಾಪಸ್ ನಿಲ್ಲಿಸ್ತಿದ್ರ ಅನ್ಕೊಂಡೆ. ಇವಾಗ ಕನ್ಯಾಕುಮಾರಿ ಡಿಸ್ಟ್ರಿಕ್ಟ್ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ 6 ಕಿಲೋಮೀಟರ್ ತೋರಿಸ್ತಾ ಇದೆ. ನಾವಿವಾಗ ಫಸ್ಟ್ ಟಿಫಿನ್ ಮಾಡ್ಕೋತೀವಿ. ಡ್ರೈ ಪ್ಲ್ಯಾನ್ ಇದೆ ಕನ್ಯಾಕುಮಾರಿ ಆದಮೇಲೆ. ಅದು ಏನಾಗುತ್ತೆ ಗೊತ್ತಿಲ್ಲ. ಕನ್ಯಾಕುಮಾರಿ ಪೇಟೆ ಒಳಗೆ ಎಂಟ್ರಿ ಆಗಿದ್ದೀವಿ. ವೆಲ್ಕಮ್ ಟು ಕನ್ಯಾಕುಮಾರಿ. ಹೋಟೆಲ್ ಹುಡ್ಕೋ, ಹೋಟೆಲ್
You are arriving on destination. I'm in ಕನ್ಯಾಕುಮಾರಿ. ಇಲ್ಲೊಂದು ಹೋಟ್ಲು ಸಿಕ್ಕಿದೆ, ಕುಮಾರಿ ರೆಸ್ಟೋರೆಂಟ್. ಆಯ್ತು ಅನ್ಬಿಡಿ, ಇವ್ರದ್ದು ಒಳ್ಳೆ ಕತೆ. ಬೈಕ್ ಪಾರ್ಕಿಂಗ್ ಇಲ್ಲ ಅಂತೆ. ಟು ಥರ್ಡ್ ಹೋಟೆಲ್. ನಾವಿವಾಗ ಕನ್ಯಾಕುಮಾರಿ ಫೇಮಸಲ್ಲಿ ಫೆರ್ರಿಯಲ್ಲಿ ಫುಲ್ಲು ರಶ್ಶು, ಹೆವಿ ರಶ್ಶು. ಅಲ್ಲೆಲ್ಲ ವಿಸಿಟ್, ತ್ರಿವೇಣಿ ಸಂಗಮ ಹಾಗೆ ಅದೆಲ್ಲ ವಿಸಿಟ್ ಕೊಟ್ಟು ಬಂದಿದ್ದೀವಿ. ಇನ್ನು ನೆಕ್ಸ್ಟ್ ಯಾವುದು ಬೀಚ್ ಇದೆಯಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಹೆವಿ ಬಿಸಿಲಿರೋದ್ರಿಂದ ರೈಡ್ ಮಾಡೋಕ್ಕೆ ಸ್ವಲ್ಪ ಫುಲ್ಲು ಸೆಕೆ ಅನಿಸುತ್ತೆ. ಮಾಮ, ಅಲ್ಲಿ ಬೋಟ್ ಹೌಸ್ ಅಂತ ಇದೆ, ಬೋಟ್ ಹೌಸು. ಆ ಕಡೆ ಎಲ್ಲಿಗೆ ಹೋದ್ದು? ಹೋಗ, ಬಸ್ ಬಸ್. ಇಲ್ಲೊಂದು ಯಾವುದು ಮಂಕುಡಿ ಬೋಟ್ ಹೌಸ್. ಇಲ್ಲೊಂದು ಬೋಟ್ ಹೌಸ್, ಮಂಕುಡಿ ಬೋಟ್ ಹೌಸ್ ಅಂತ ಇದೆ. ನೋಡಿ ಬರ್ತೀವಿ ಏನಿಂತ. ಇಲ್ಲವಾ, ಎಲ್ಲಿ ಅದು? ಎಲ್ಲಿ ಆ ಬ್ರಿಡ್ಜ್ ತುಲೆ ಪೊಲಿದು ಬುರ್ದುನ. ஆள் ஜாஸ்தி அந்த மாதிரி 3 ஆளுகள்லாம் அவ்வளோ ஜாஸ்தி கேட்க ಏ ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿಲ್ಲ. ಎಲ್ಲರೂ ಹೋಗುವ ಸೀದಾ ಮಧುರೈ. ಇನ್ನು ಯಾವುದು ದೇವಸ್ಥಾನ ಅಂದ್ರಲ್ಲ, ಅದು ಇನ್ನೊಂದು ಬೀಚ್ ಉಂಟು ಹಾಂ. ಮಧುರೈ. ಮಧುರೈ ನೈಟ್ ಸ್ಟ್ರಚ್ ಮಾಡಿ ಸ್ವಲ್ಪ ಮಧುರೈಗೆ ಹೋಗ್ಬೋದು. ಅದ್ರ ಮುಂದೆ ಜನತೆ ಪ್ರಕಾರ ಅಂದ. ಮತ್ತೆ ಈಗ ಇಲ್ಲಿಗೆ ಇದೊಂದು ನೋಡು ಎಂತ ಅಂತ ಅಂದ.
ನಾವು ವಾಟರ್ ಗೇಮ್ ಆಡ್ತಾ ಇಲ್ಲ. ನಮ್ಮದು ಇನ್ನೂ ತುಂಬ ಪ್ಲ್ಯಾನ್ ಇದೆ ಮಧುರೈ, ಅದಕ್ಕೋಸ್ಕರ ನಾವು ಇಲ್ಲಿಂದ ಬಿಡ್ತಾ ಇದ್ದೀವಿ. ನಾಳೆ ಆದಿತ್ಯವಾರ ಸೀದಾ ಬೆಂಗಳೂರಿಗೆ ಜರ್ನಿ ಮತ್ತೆ ಒಂದು 600 ಕಿಲೋಮೀಟರ್ 600+ ಕಿಲೋಮೀಟರ್ ಇರ್ಬೋದು. ಹಾಗಾಗಿ ಇವಾಗ ಮಧುರೈ ರೀಚ್ ಆಗೋ ಪ್ಲ್ಯಾನಲ್ಲಿದ್ದೀವಿ. ನಾವಿವಾಗ ಲೇಮೂರ್ ಬೀಚ್ ಬಂದಿದ್ದೀವಿ, ತಮಿಳ್ನಾಡು ಲೇಮೂರ್ ಬೀಚ್. ಆದರ್ಶ ಎಲ್ಲಿದ್ದಾನೆ? ಆದರ್ಶ ಎಲ್ಲಿ? போனாங்க ಟಿಕೆಟ್ ಬೇಕಣ್ಣ? ಒಬ್ಬ ಹೋದ್ನಂತೆ. ಆಗುತ್ತಾ ಫೋನ್ ಪೇ? ಬೆಂಗಳೂರಲ್ಲಿ ಇರೋದು, ವರ್ಕ್ ಮಾಡ್ತಿರೋದು. ನಮ್ಮದು ವೈಟ್ ಫೀಲ್ಡ್. ಆಯ್ತಾ ಪೇ? ಪೇ ಆಯ್ತಾ ಅಂತ. ಇರು ಒಲೆ ಬರ್ತೀನಿ, ಇರೋ ನೆಂದು ಮಾರೆ ಬರ್ತಾರತ್ತ ಸೀದಾ. ನಾವಿವಾಗ ವೇಲಂ ಬೀಚ್ನ ಬಿಡ್ತಾ ಇದ್ದೀವಿ. ಇಲ್ಲಿಂದ ಸೀದಾ ಮಧುರೈಗೆ 250 ಕಿಲೋಮೀಟರ್ಸ್ ಇದೆ. ಮಧುರೈಗೆ 250 ಕಿಲೋಮೀಟರ್ 4.5 ಗಂಟೆ ತೋರಿಸ್ತಾ ಇದೆ. ಇಲ್ಲಿ ಲೈಟಾಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡಿದ್ದೀವಿ. ಇನ್ನು ಮುಂದೆ ಎಲ್ಲಿ ಊಟ ಮಾಡೋದು ಗೊತ್ತಿಲ್ಲ. ಅಷ್ಟೇ ರೀಚ್ ಆದಮೇಲೆ ಫುಲ್ ಹೆವಿ ಟ್ರಾಫಿಕ್ ಇದೆ ರೋಡು. ಇನ್ನು ಮಧುರೈಗೆ 154 ಕಿಲೋಮೀಟರ್ ಇದೆ. ಇವಾಗೊಂದು ಸಣ್ಣದೊಂದು ಟೀ ಬ್ರೇಕ್ಗಾಗಿ ನಿಂತಿದ್ದೇವೆ ದಾರಿಯ ಮಿಡಲಲ್ಲಿ. ಆವಾಗ 11 ಗಂಟೆ ಇತ್ತು, ಇವಾಗ 11:14 ಇತ್ತು. ಈಗ ಇನ್ನು 100 ಕಿಲೋಮೀಟರ್ ಹೋಗಿ ರೂಮ್ ಹುಡುಕುವ. ರೂಮ್ ಇನ್ನು 154 ಕಿಲೋಮೀಟರ್ ಇದೆ. ಅಡೆಗೆ ನಿಯರ್ ಬೈ ರೂಮ್ ತುಕ್ಕ ನಿಯರ್ ಬೈ ಕೋಟೆಲ್ಲ ನನ್ನದೊಂದು ಟೀ ಬ್ರೇಕ್ ನಂತರ ಸಿಗೋಣ. ಅಲ್ಲಿ ನಾವಿವಾಗ ಸ್ವಲ್ಪ ಹಿಂದ್ಗಡೆ, ಹೀಗಾಗಿ ಒಂದು ಸಣ್ಣ ಬ್ರೇಕ್ ತಗೊಂಡಿದ್ವಿ. ಅಲ್ಲಿಂದ ಟೀ ಸ್ನ್ಯಾಕ್ಸ್ ತಿಂದ್ಕೊಂಡು ಲೈಟಾಗಿ ಈಗ ಹೊರಟಿದ್ದೀವಿ. ಮಧುರೈಗೆ ಹೋದರೆ ರೂಮು ಕಾಸ್ಟ್ಲಿ ಇರುತ್ತೆ, ಹಾಗೆ ರೂಮು ಸಿಗಲ್ಲ, ಫುಲ್ಲು ಖಾಲಿ ಆಗುತ್ತೆ. ಯಾಕಂದರೆ ನಾವು ರೀಚ್ ಆಗೋಗ್ರೆ ಈಗ 11-11:30 ಆಗುತ್ತೆ. ಹಾಗಾಗಿ ಅಲ್ಲಿ ಹೋದರೆ ರೂಮ್ ಫುಲ್ ಇರುತ್ತೆ. ರೂಮ್ ಸಿಕ್ಕಿದ್ರು ಕಾಸ್ಟ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ನಾವೊಂದು 50 ಕಿಲೋಮೀಟರ್ ಹಿಂದ್ಗಡೆನೇ ರೂಮ್ ಬುಕ್ ಮಾಡೋದಂತ ಪ್ಲ್ಯಾನ್ ಮಾಡಿದ್ದೀವಿ. ವಾಯ್ಸ್ ಹೋಗಿದೆ, ನಿನ್ನೆ 3 ದಿನ ಆಯಿತು ರೈಡ್ ಹೊರಟು. ಇವತ್ತು 3ನೇ ದಿನ ಕಂಪ್ಲೀಟ್ ಆಗಿದೆ. ಇವರು ಕೊಡ್ಬೇಕಂತ ಬಂದದ ಅಂತ ಸೀದಾ ಕೊಡ್ಲಿಕ್ಕೆ ಆಗ್ತದೆ.
ಇರ್ನ ಪಾರ್ಟಿ ಮಾಡಿದ್ದು ನಾನ್ ವೆಜ್ ಬುರ್ದು ಬತ್ತನ್ನ ನಾನ್ ವೆಜ್ ಆತ ಓ ವೆಜ್ಜನ್ನು ಬುರ್ದು ಬರ್ತೇನೆ ಒಂದು ವೆಜ್ ಆತ ಒಂದು ವೆಜ್ಜನ್ನು ಅಂದ ಅದು ಪಾರಿಸೋದೆ ನಾನು ವೆಜ್ ನೋಡಿದೆ ಅದು ನಾನು ಹೋಗಿದ ಅಂತ ಗಾಯ್ಸ್ ಇವಾಗ ನಾವು ವೆಜ್ ಆ್ಯಂಡ್ ನಾನ್ ವೆಜ್ ಎಂಗಳು ಕರ್ಮ ನಾವಿವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಸಮಯ 10:30. ಶಿರಾ ಹೊಡಿತು ನೋಡಿ ವೆಜ್ ಇತ್ತು ಹಾಂ ಅದು ಹರಿಯಾಸ್ ಹರಿಯಾಸ್ ಇದಿರಲಿ ಇರಲಿ ಆಗಲಿ ಅದು ಗೊಬ್ಬ ಇಂಬೆ ಎಲ್ಲ ಗೊಬ್ಬೆ ಆಡು ಎಲ್ಲ ಎಂಕ್ಲು ಉಂತಾಯ ಎಂಗ್ಲ ರಡ್ಡ ದಿಗ್ಗಳು ಉಂತಾಯ ಕ್ಲಾತ್ ಪಿರೌಡಿ ಯಾವುದು ಎಲ್ಲ ಒಟ್ಟೊಟ್ಟಿಗೆ ಇಪ್ಪೇರು ಒಟ್ಟೊಟ್ಟಿಗೆ ಇತ್ತ 100 ಮೀಟರ್ ಅದಕ್ಕೆ ಬಡಿಕೆ ಊಟ ಮಾಡಿಕೊಂಡು ಮುಂದೆ ಸಿಗೋಣ. ಈಗ ಸಮಯ ಸುಮಾರು 11:50. ಈಗ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಹಿಂದ್ಗಡೆ ಅಷ್ಟೇ ಊಟ ಆಯಿತು. ವಾಪಸ್ ಹೊರಟಿದ್ದೀವಿ. 80 ಕಿಲೋಮೀಟರ್ಸ್ ಇದೆ ಮಧುರೈಗೆ. ಇಲ್ಲಿಂದ ಹೊರಟಿದ್ದೀವಿ. ನೋಡಬೇಕು ಎಲ್ಲಿ ರೂಮ್ ಸಿಗುತ್ತೆ ಏನು ಅಂತ. ರೂಮ್ ಸಿಕ್ಕಿದ ಮೇಲೆ ಹಳ್ಳಿ ಹಾಲ್ಟ್ ಆಗೋದು.